ಉಮಾದೇವಿ ಅವ್ರೆ ನಿಮ್ ಏರಿಯಾಕ್ ಬಂದಿವ್ರಿ ಈಗ ಈಗ ಹೇಳ್ರಿ ಏನ್ ನಿಮ್ ಪ್ರಾಬ್ಲಮ್ ಅನ್ನಕೇನು ಮೋರಿದ್ ಪ್ರಾಬ್ಲಮ್ ಅದ ರೋಡ್ ಪ್ರಾಬ್ಲಮ್ ಅದ ಬೇಸಿಗೆಲ್ ಬಂದ್ರ ನೀರ್ ಬರಲ್ಲ ಬೋರ್ ಕೆಟ್ಟ ಹೋಗ್ತದ 2 ತಿಂಗಳು ಬೋರ್ ಮಾಡ್ಸಲ್ಲ ರೊಕ್ಕ ಬಂದವು ರೊಕ್ಕ ಬರ್ತಾವ್ರಿ ಎಷ್ಟು 2,000 ಬೇಕಾ ಇಲ್ಲ ಇದು ಬೇಕಾ ಎಲ್ಲ ಇದನ್ನು ನಮ್ಗೇನ್ 2,000 ಏನ್ ಬೇಕಾ ಇಲ್ಲಿ ಮೋರ್ ರೆಡಿ ಮಾಡ್ಸಕ್ ಕೊಟ್ರೆ ಸಾಕ್ರಿ ನಮ್ಗೆ ಮೋರಿ ರೆಡಿ ಮಾಡ್ಸ ಏನ ಹೇಳ್ರಿ ನಿಮ್ಮ ಹೆಸರು ಕಾಶಿಬಾಯಿ ನಮ್ಮ ಹೆಸರು ಕಾಶಿಬಾಯಿ ಬಾಯಾಗತ್ತಿಲ್ಲ ಬಾಯಾಗಿಡ್ದೆ ಮತ್ತೆ ಇನ್ನೆಲ್ಲ ಕೆಳಗಿಡ್ಲ ಇಲ್ಲಿಡ್ಲೇನ ಮತ್ತೆ ಎಲ್ಲಿ ಬಾಯಾಗತ್ತಂತೈತಲ್ಲ ಯಪ್ಪ ಏನ್ ಪ್ರಾಬ್ಲಮ್ ರೋಡ್ ಇಲ್ಲ ಮೋರ್ ಇಲ್ಲ ನೀರಿಲ್ಲ ಎಲ್ಲ ಜನಗಳು ಸಾಯ್ತಾರ ಮತ್ತೇನ್ ಹೇಳಮ್ಮ ನಾವು ಹೇಳದ್ ಏನ್ ಹೇಳಮ್ಮ ಅಷ್ಟೇ ಮತ್ತಿನ್ನೇನ್ ಹೇಳಮ್ಮ ಕಷ್ಟ ರಗಡದಲ್ಲ ಇದನ್ನೇ ಕಷ್ಟ ಏನೇನ್ ಮಾಡ್ಯಾರ ಏನ್ ಮಾಡ್ಯಾರ ಮೋರಿ ಮಾಡಾನು ರೋಡ್ ಮಾಡಾನು ನೀರಿಂದ ಮಾಡಾನು ಮತ್ತಿನ್ನೇನ್ ಮುಂದೇನೇನ್ ಮಾಡ್ತಾರ ಎಲ್ಲಿ ಮಾಡ್ತಾರ ಮಾಯ ಒಂದು ಏನಿಲ್ಲ ಓಟ್ ಕೇಳಕ್ ಬರ್ತಾರ ಓಟ್ ಹಾಕ್ತಿವಿ ಆಯ್ತು ಹೋಗ್ಬಿಡ್ತಾರ ಕಡೆ ಅಷ್ಟೇ ಎಷ್ಟು ವರ್ಷದಿಂದ ಇಲ್ಲೇ ಇದ್ರಿ ಇಲ್ಲ 20 ವರ್ಷದಿಂದ ಈ ಮತ್ತೆ ಏನ್ ಮಾಡ ಇಲ್ಲೇ ಓಟು ಇಲ್ಲೇ ಓಟು ಇಲ್ಲೇ ನೋಟು ಇಲ್ಲೇ ಯಾರು ನೋಟ್ ಕೊಡ್ತಾರ ಇಲ್ಲ ಇಲ್ಲ ಹೋಗ ನೋಟ್ ಕೊಡಲ್ಲ ಕಾಶಿಬಾಯಿ ಅವ್ರೆ ಸುಳ್ಳು ಹೇಳ್ಬೇಡ್ರಿ ಏನು ಸುಳ್ಳು ಹೇಳಲ್ಲ ಹೋಗ ಮೋರಿ ಮಾಡಿದ್ರೆ ಸಾಕ ಮೋರಿ ಮಾಡ್ರಿ ವಿಶ್ವನಾಥ್ ಅವ್ರೆ ಮೋರಿ ಮಾಡ ಕಡ್ರಿ ಇವ್ರು ಯಾವ್ದೋ ಏನೋ ತೋರ್ಸ್ರ ಏನ್ ನಿಮ್ಮ ಹೆಸರು ಮಂಜುಳಾ ಹೇಳಿ ಈಗ ಅದೇ ಯಾವ ಹುಳ ಇದಾವೆ ಹೇಳಿ ಎಲ್ಲ ಕಷ್ಟ ಯಾರಿಗೈತೆ ನಮಗೂ ಅದೇನಿರೋದು ಎಲ್ಲರಿಗೂ ಯಾವ ಕಷ್ಟ ಇದೆ ಎಲ್ಲರಿಗೂ ಯಾವ ಕಷ್ಟ ಇದೆಯೋ ನಮಗೂ ಸಮಸ್ಯೆ ಫಸ್ಟ್ ಬರೋದು ಮೋರಿದೆ ಸರಿನಾ ಮೋರಿ ಎಂಡ್ ಆಗಿರೋದೇ ಇಲ್ಲಿಗೆ ನೋಡಿ ನೀವು ಒಳಗಡೆ ಸಿಂಕ್ ಇದ್ರು ನಾವು ಆಚೆ ಕುತ್ಕೊಂಡ್ ತೊಳಿಬೇಕು ಪಾತ್ರೆ ಮೋರಿ ತುಂಬಿದ್ರೆ ಆಚೆ ಕುತ್ಕೊಳಕ್ ಬರಲ್ಲ ವಾಸನೆ ಸೊಳ್ಳೆ ಇದು ನಿಮ್ದೇ ಮನೆ ಇದು ನಮ್ದೆ ಈ ಕಡೆ ದೊಡ್ಡ ಮನೆ ಕಟ್ಕೊಂಡವ್ರೆ ಪಾಪ ಪಾತ್ರೆ ತೊಳಿಬೇಕು ಅಂದ್ರು ಅಂದ್ರೆ ದೊಡ್ಡ ಮನೆ ಕಟ್ಕೊಂಡ್ರು ಇವ್ರ ಸಮಸ್ಯೆ ಬಗೆಹರಿತಲ್ಲ ಯಾತಿಗೆ ಬೇಕಿತ್ತು ದೊಡ್ಡ ಮನೆ ಇಲ್ಲೆಲ್ಲ ತುಂಬಿರುತ್ತೆ ನೀರು ಏನು ಇದಕ್ಕೆ ಸೈಟ್ ಗೀಟ್ ಏನು ಮಾಡಿಲ್ವಾ ಇಲ್ಲಿ ಏನು ಯಾರ್ದಿದು ಜಾಗ ಇಲ್ಲ ಯಾರಿಗ್ ಗೊತ್ತು ನಾವು ಸುಮ್ನೆ ಕಟ್ಕೊಂಡು ರೊಟ್ಟಿ ಗಿಟ್ಟಿ ಮಾಡ್ಕೊಂಡಿದೀವಿ ರೊಟ್ಟಿ ಗಿಟ್ಟಿ ಮಾಡ್ಕೊಂಡಿದ್ದೀರಿ ಯಾಕೆ ರೊಟ್ಟಿನೂ ಒಳಗ್ ಮಾಡಂಗಿಲ್ಲ ಅನ್ನತ್ತ ಒಳಗಡೆ ಗ್ಯಾಸ್ ಖಾಲಿ ಆಗಲ್ವಾ ಮತ್ತೆ ಓ ಮೈ ಗಾಡ್ ಗ್ಯಾಸ್ ಇಲ್ಲ ಗ್ಯಾಸ್ ಬೇರೆ ಇಲ್ಲ ಈಗ ಕಷ್ಟ ಬೇರೆ ಅದು ಬೇರೆ ಯಾರು ನಿಮ್ಮ ಎಮ್ ಎಲ್ ಎ ನಮ್ಗೆ ಗೊತ್ತಿಲ್ಲ ಅಪ್ಪ ಅವ ಯಾವಾಗ ಬರ್ತಾನೋ ಯಾವಾಗ ಬಿಡ್ತಾನೋ ಅವ ಬಂದಿದ್ದೆ ನೋಡಿಲ್ಲ ಅವನ ಹೆಸರು ಸಹ ಕೇಳಿಲ್ಲ ನಾವು ನೀವೇನು ಓದ್ತಾ ಇರೋದು ನಾನು ನರ್ಸಿಂಗ್ ಓದ್ತಿರೋದು ನರ್ಸಿಂಗ್ ಡಾಕ್ಟರ್ ಇದು ಓಟ್ ಹಾಕಿದ್ರಿ ಅಲ್ಲ ಇಲ್ಲ ಓಟ್ ಹಾಕಿಲ್ಲ ಯಾಕೆ ನಾನು ಇನ್ನೂ ಬಂದಿಲ್ಲ ವೋಟರ್ ಐಡಿ ಯಾವಾಗ ಇನ್ನೂ 18 ನಾನು ಜಾಸ್ತಿ 18 ಓಟ್ ಹಾಕಕ್ಕೆ ಮುಂಚೆನೆ ವಾಂಚುತ್ತವ್ರೆ ಅವ್ರು ಓಟ್ ಹಾಕೋವಷ್ಟೊತ್ತಿಗೆ ನಿಮ್ ಅವ್ರ ಪ್ರಾಬ್ಲಮ್ ಕ್ಲಿಯರ್ ಆದ್ರೆ ಓಟು ಇಲ್ಲ ಅಂದ್ರೆ ಮೂರ್ ನಾಮ ಹಂಗಂತೀರಾ ಅವ್ರು ಯಾರು ಹಸ್ಬೆಂಡ್ ಯಾರಿಗೆ ಹಸ್ಬೆಂಡ್ ನನಗೆ ಇವ್ರಿಗೆ ಇನ್ನೂ 18 ಆಗಿಲ್ಲ ಬಾಲ್ಯ ಈಗ ಆಗೈತೆ ವೋಟರ್ ಐಡಿ ಮಾಡಿಸ್ಬೇಕಷ್ಟೇ ಮದುವೆನೂ ಆಗೈತೆ ಮದುವೆ 18 ಆದ್ಮೇಲೆ ಆಯ್ತಾ ಮುಂಚೆ ಆಯ್ತಾ ಹೇಳಿ ಸರ್ ಏನೇನು ಇಲ್ಲಿ ನೀರಿನ ಮೇನ್ ಪ್ರಾಬ್ಲಮ್ ಇರೋದು ಸ್ವಲ್ಪ ಇಷ್ಟು ದಿನ ತುಂಬಾ ಪ್ರಾಬ್ಲಮ್ ಇತ್ತು ಒಂದು ತಿಂಗಳಿಂದ ಮುಂಚೆ ಜಸ್ಟ್ ಈಗೇನೋ ಒಂದು 2 to 3 days ಆಯ್ತು ಮೋರಿ ರೆಡಿ ಮಾಡಿಸಿದ್ದಾರೆ ಬಟ್ ಅಂದರೆ ಕರೆಕ್ಟಾಗಿ ನೀರಿನ ವ್ಯವಸ್ಥೆ ಇಲ್ಲ ಮೇನ್ ಇಂಪಾರ್ಟೆಂಟ್ ಸಾರ್ವಜನಿಕ ಜನರಿಗೆ ಮೇನ್ ಇಂಪಾರ್ಟೆಂಟ್ ನೀರು ಅದೇ ಕರೆಕ್ಟಾಗಿ ಬರ್ತಾ ಇಲ್ಲ ನೀರು ಮತ್ತೆ ಈ ಮೋರಿನಾಗಲಿ ಮೋರಿ ಇದುವರೆಗೂ ಒಬ್ಬರು ಕೂಡ ಬಂದಿಲ್ಲ ಈ ರೋಡ್ಗೆ ಯಾವ ಊರು ನಿಮ್ದು ನಮ್ದೇ ಯಾದಗಿರಿ ನಿಮ್ದು ಯಾದಗಿರಿ ಏನ್ರಿ ಹೇಳ್ರಿ ಏನ್ ನಿಮ್ ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಇಲ್ಲ ನೋಡ್ರಿ ಮೋರಿದ ಸಮಸ್ಯೆ ರೋಡ್ ಸಮಸ್ಯೆ 4-5 ಸತಿ ಹಾವು ಬಂದಾವ ಈ ಮೋರಿ ಸಲಿಂದ ಮತ್ತೆ ಇಡೆ ತೋರ್ಸಮೇನ್ರಿ ನಿಮ್ಗ ಎಲ್ಲ ಕಳಿಸ್ರಿ ಈ ಸುತ್ತಮುತ್ತ ಟೋಪ ಅವ ಹಾವು ಬರ್ತಾವ ಮೋರಿಗೆ ವಾಸನೆಗೆ ಸೊಳ್ಳೆ ಹೆಂಗ್ ಮಾಡ್ಬೇಕು ನಾವು ಹೆಂಗ್ ಮಾಡ್ಬೇಕು ಓಟ್ ಮಾತ್ರ ಬರ್ತಾರ ಓಟ್ ಕೇಳಾಕ ವರ್ಷಕ್ಕೊಂದ್ಸತಿ ಇಲ್ಲಿಡಿಯಪ್ಪ ಅಣ್ಣ ನೋಡ್ರಿ ಮೋರಿ ನೋಡ್ರಿ ನೀರ್ ಹೆಂಗ್ ನಿಂತಾವ್ ನೋಡ್ರಿ ಈಗ 6 ಗಂಟೆಗನ ದಾಮಿ ಜಗ್ಗಿ ಬರ್ತಾವ ಓಟ್ ಕೇಳಕ್ ಬರ್ತಾರ ಓಟ್ ಕೇಳಕ್ ಬರ್ತಾರ ಸುತ್ತಮುತ್ತ ತೋಪ ಅವ ಊರ್ ಹಾವು ಬಂದು ಮನೆಗ್ ಹೋಗಂತಾವ ಏನ್ ಮಾಡ್ಬೇಕು ಮಕ್ಕಳು ಮರಿ ಕಟ್ಕೊಂಡ್ ನಾವು ಏನ್ ಮಾಡ್ಬೇಕು ಹೇಳ್ಬೇಕು ನೀವು ಇದ ನಿಮ್ ಮನೆ ಇದೆ ನಮ್ಮ ಮನೆ ಅನುಭವಿಸ್ರಿ ಅಂದ್ರ ಓಟ್ ಕೇಳಕ್ ಬರ್ತಾರಲ್ಲ ಅವಾಗ ಹೇಳ್ತೀವಿ ಅನುಭವಿಸ ನಾವ್ ಈಗ ಹೇಳಲ್ಲ ಓಟ್ ಕೇಳಕ್ ಬರ್ತಾರಲ್ಲ ಅವಾಗ ಹೇಳ್ತೀವಿ ಈಗ ಏನ್ ಮಾತಾಡಲ್ಲ ಎಷ್ಟು ವರ್ಷದಿಂದ ಇಲ್ಲೇ ಇದೀರಾ 20 ವರ್ಷ ಆಯ್ತು ನಾವ್ ಇಲ್ಲೇ ಇದ್ದು ಅಲ್ಲಿಗೆ ಹಂಗಾರೆ 4 ಸಲ ಓಟ್ ಕೇಳಕ್ ಬಂದಿರ್ಬೇಕು ಅವಾಗ ಹೇಳಿಲ್ವಾ ನೀವು ಅನುಭವಿಸ್ರಿ ಅಂತ ಹೇಳ್ತೀವಿ ಹೇಳಿದ್ರೆ ಕಿವಿಗೆ ಹಾಕಿಲ್ಲ ಅವ್ರು ಬರ್ತಾರ ಹೋಗ್ತಾರ ಅಷ್ಟೇ ಕಿವಿಗೆ ಹಾಕಲ್ಲ ನಿಮ್ ಕೈಗೆ ಇಟ್ಟಿರ್ತಾರಲ್ಲ ನಾವ್ ಕೈಗೆ ಅಂತ ತಗೊಂಡಿಲ್ಲ ರೊಕ್ಕನೇ ತಗೊಂಡಿಲ್ಲ ಯಾಕೆ ಸುಳ್ಳು ಹೇಳಮ್ಮ ತಗೊಂಡಿವಿ ಅಂತ ಯಾರು ಕೊಟ್ಟಿಲ್ರಿ ₹1 ಕೊಡಲ್ಲ ಇಸ್ಕೊಳಕ್ಕೆ ಹೋಗಲ್ಲ ಎಲೆಕ್ಷನ್ ಟೈಮ್ ಹೊತ್ತಿ ಕಾಸು ಇಸ್ಕೊಂಡಿರ್ತೀರಿ ಏನ್ ಇಸ್ಕೊಳ್ರಿ ₹1 ಇಸ್ಕಲ್ಲ ನಾವು ರೊಕ್ಕನೇ ಇಸ್ಕೊಳಕ್ ಹೋಗಲ್ಲ ಯಾಕೆ ಇಸ್ಕೊಂಡ್ ನಮ್ಮ ಪ್ರಾಬ್ಲಮ್ಗಳು ಸಾಲ್ವ್ ಮಾಡ್ಲಿ ರೊಕ್ಕ ಬೇಡ ಏನ್ ಬೇಡ ನಮ್ಗ
ಕಾಡೊಳಗಡೆ ಇದ್ದಂಗೆ ಇದ್ದಾರೆ. ಇಲ್ಲೆಲ್ಲ ಹಾವು ಹುಳ ಅಪ್ಪಟೆ ಎಲ್ಲ ಬರ್ತಾವಂತೆ ನೋಡಿ. ಇಲ್ಲೆಲ್ಲ ಹಿಂಗೆ ಇದ್ದಾರೆ ಜನ. ಇದು ವಿಶ್ವನಾಥ್ ಅವರ ಕ್ಷೇತ್ರದಲ್ಲಿರುವಂಥ ಪರಿಸ್ಥಿತಿ ಹಿಂಗಿದೆ. ಇದನ್ನು ರೆಡಿ ಮಾಡೋದು ಆಗಲಿ, ಯಾಕೆ ಈ ಕಡೆ ತಲೆ ಹಾಕೋದಾಗಲಿ, ಇಲ್ಲಿ ಯಾರು BBMP ಅಧಿಕಾರಿ ಯಾರು ಇಲ್ವಾ? ಇದು BBMPಗೆ ಸೇರುತ್ತಾ, ಯಾವುದಕ್ಕೆ ಸೇರುತ್ತೆ ಇದು? GBAಗೆ ಸೇರುತ್ತಾ ಇದು ಅಥವಾ BDAನಾ? ಯಾರ ಪಂಚಾಯತಿ ಯಾರು? ಓ, ಕುಂಬಾರಳ್ಳಿ ಗ್ರಾಮ ಪಂಚಾಯತಿ ಸೇರೋದ ಇದು? ಓಕೆ, ಇದು GBAಗೂ ಅಲ್ಲ BDAಗೂ ಅಲ್ಲ, ಕುಂಬಾರಳ್ಳಿ ಗ್ರಾಮ ಪಂಚಾಯತಿಗೆ ಸೇರುವಂಥ ಗ್ರಾಮ ಯಾವುದು? ಕಸ್ಕಟ್ಪುರ. ಯಾರು ಅಧ್ಯಕ್ಷರು? ಅಧ್ಯಕ್ಷರು ಗೊತ್ತಿಲ್ಲ, ಇವಾಗ ಯಾರು ಇಲ್ಲ. 6 ತಿಂಗಳಾಗುತ್ತೆ ಎಲೆಕ್ಷನ್ ಅಂತ ಹೇಳಿ. ಎಲೆಕ್ಷನ್ ಆಗದ ಡೌಟ್ ಬಿಡಿಯೋದು. 6 ತಿಂಗಳು ಆದ್ರಾದಂಗೆ ಹೋದ್ರೋದಂಗೆ ಯಾರು ಅಧ್ಯಕ್ಷರಿಲ್ಲ ಒಟ್ಟಲ್ಲಿ. ಏನೂ ಇಲ್ಲ. ಯಾರು ಕೇಳಿದ್ರೆ ಮಾಡಿಸ್ತೀನಿ ಅಂತಾರೆ. ಹೆಸರು? ಮಂಗಳ ಅಂತ. ಮಂಗಳ ಅವ್ರೆ, ಅದು ಏನು ಮಂಗಳ ಆಡ್ತೀರಾ? ಆಡ್ಬಿಡಿ ಈಗ. ಏನ್ ಆಡೋದು ನೋಡಿ ಸರ್, ಇಲ್ಲೇ ಈ ರೋಡ್ ನ ನೋಡ್ರಿ, ಉಳ್ಳಾಡ್ಬೋದು ಆರಾಮಾಗಿ. ಚಾಪೆ ಹಾಕೊಂಡು ಹಂಗ್ ಮಾಡವ್ರೆ. ಆಯ್ತಾ, ಮೋರಿ ನೀರು ಅಲ್ಲೆಲ್ಲ ನಿಂತ್ಕೊಂತದೆ. ಸೊಳ್ಳೆಗಳು ಹತ್ತದ ಮೇಲಿದ್ರು ಮೇಲಿಗೆ ಬಂದ್ ಸೊಳ್ಳೆ ಕಡಿತವೆ. ಇಷ್ಟು ಮಕ್ಳವ್ರೆ ಅಂಗನವಾಡಿ ಇಲ್ಲ. ಕಸದವ್ರು ಒಂದ್ ದಿವಸ ಬಂದ್ರೆ 1.5 ತಿಂಗಳು ಬರಲ್ಲ. ವಾರದಲ್ಲಿ ಒಂದ್ಸಲ ಬಂದ್ರೆ ಅದೇ ಹೆಚ್ಚವ್ರಿಗೆ. ಕಸ ಕೊಳಿತಾ ಇದ್ರೆ ಹಾಕಿದ್ರೆ ಕಂಪ್ಲೇಂಟ್. ರೋಡ್ ಎಲ್ಲ ಕಸ ಬಿದ್ದಿರುತ್ತೆ, ಅದನ್ನೇನು ನೋಡಲ್ಲ. ಏನು ತಲೆ ಕೆಡ್ಸ್ಕೊಲ್ಲ. 2 ತಿಂಗಳು ನೀರಿರಲ್ಲ. 500 ನಾವು ದಿನ ಕೂಲಿ ಮಾಡೋರು 500 ರೂಪಾಯಿ ಕೊಟ್ಟು ಟ್ಯಾಂಕರ್ ಹೊಡ್ಸ್ಕೊಳಕ್ ಆತದ? ಆಗಲ್ಲ. ಅಂಗನವಾಡಿ ಎಷ್ಟು ಮಕ್ಳವ್ರು ನೋಡಿ, ಏನ್ ನೋಡ್ತಾರೆ. ನಾವಾಗ್ಲೇ ಕನಕ ಜಯಂತಿ ದಿನ ಹೋಗ್ಬಿಟ್ಟು ಅಲ್ಲೊಂದು ಮೀಟಿಂಗ್ ಮಾಡಿದ್ರು, ಹೋಗಿ ಹೇಳ್ಬಿಟ್ಟು ಕಂಪ್ಲೇಂಟು ಮಾಡಿದಿರಿ. ಇವತ್ತವರೆಗೂ ನಿಮ್ಗೆ ಏನ್ ತೊಂದ್ರೆ ಏನು ಅಂತ ಕೇಳಲ್ಲ. ನಮಗ್ ಫ್ರೀ ಬಸ್ಸು ಬೇಡ, ದುಡ್ಡು ಬೇಡ, ಎಂತದು ಬೇಡ. ನಮಗ್ ಮಂಗಳ ಸ್ವಾಭಿಮಾನಿ ಹೆಣ್ಣು, ಅವ್ರಿಗೇನು ಬೇಡ. ನಮಗೇನು ಬೇಡ. ನಮಗ್ ಮೋರಿ ಬೇಕು, ಇಲ್ಲಿ ಮಕ್ಳಿಗೆ ಸೌಲಭ್ಯ ಬೇಕು. ಮಕ್ಳಿಗೆ ಒಂದು ಅಂಗನವಾಡಿ ಆಗ್ಬೇಕು. ಒಂದು 2 ತಿಂಗಳು ಇಟ್ಟಿಲ್ಲ, ಆಗ್ಲೇ ಖಾಲಿ ಮಾಡಿಸಿದ್ರು. ನೀರಿಲ್ಲ, ಬೇರೆ ಟೀಚರ್ ಇಲ್ಲ, ಏನಿಲ್ಲ. ಏನ್ ಕರ್ನಾಟಕದಲ್ಲಿ ಟೀಚರೇ ಗತಿ ಇಲ್ವಾ? ಇಲ್ಲ ಅಂಗನವಾಡಿ ಮಾಡಕ್ಕೆ ಅವ್ರ ಹತ್ರ ಅಂಗನವಾಡಿ ಮಾಡಿ 1.5 ತಿಂಗಳಿಗೆ ಖಾಲಿ ಮಾಡಿದ್ರು ಒಂದ್ ಜಾಗ ಹುಡುಕಕ್ ಆಗಲ್ವಾ? ಈ ಮಕ್ಳೆಲ್ಲ ಎಲ್ಲಿ ಹೋಗ್ತಾರೆ ಹೇಳಿ? ಇಷ್ಟೆಲ್ಲ ಸಖತ್ ಪ್ರಾಬ್ಲಮ್ ಇದಾವೆ. ಬರ್ರಿ ಭೀಮಣ್ಣರ ಮನೆ ತೋರಿಸ್ತೀವಿ ನೋಡ್ರಿ. ಭೀಮಣ್ಣರ ಮನೆ ಇಲ್ಲೇ ಇದೆ. ಎಷ್ಟು ವರ್ಷದಿಂದ ಇದ್ದೀರಿ ಇಲ್ಲೇ? ಇಲ್ಲೇ ಒಂದು 10 ವರ್ಷ ಆಯ್ತು ಸರ್. 10 ವರ್ಷ. ವೋಟಿಂಗ್ ಎಲ್ಲ ಇಲ್ಲಿ? ವೋಟಿಂಗ್ ಎಲ್ಲ ಇಲ್ಲೇ JP ನಗರದಲ್ಲಿದೆ, ಬೆಂಗಳೂರಲ್ಲೇ. ರೇಷನ್ ಕಾರ್ಡ್ ಹೇಳಿದ್ರೆ ರೇಷನ್ ಕಾರ್ಡ್ ಆಗ್ತಲ್ಲ. ಹಂಗ ನಿಮಗೆ ಯಾರು ಬರ್ತಾರೆ MLA? ನಮಗೆ ಅವ್ರೆ ವಿಶ್ವನಾಥ್ ಅವರೇ ಬರ್ತಾರೆ MLA? ಅವರೇ ಬರ್ತಾರೆ. ಮತ್ತೆ ಈ ಕಡೆ ನಿಮ್ಮ ಕಷ್ಟ ಸುಖ ನಿಮ್ಮ ಮನೆ ಏನು ಬಂದು ನೋಡಿಲ್ಲ. ನೀರೆಲ್ಲ ನಿಂತ್ಕೊಂಡ್ರೆ ಮಳೆ ಬಂದ್ರೆ ಇಲ್ಲೆಲ್ಲ ಮನೆ ಒಳಗಡೆ ಎಲ್ಲ ನೀರು, ಸಂಪ ಎಲ್ಲ ನೀರು. ನೋಡಿ ಹಿಂಗಿದೆ ಮನೆ. ಇವರಿಗೆ ರೇಷನ್ ಕಾರ್ಡ್ ಇಲ್ಲ. ಮನೆಗೆ ಅಪ್ಲೈ ಮಾಡಿಲ್ವಾ ನೀವು? ಅಪ್ಲೈ ಮಾಡಿದೀವಿ. ಬಿಲ್ಡಿಂಗ್ ಈ ಮನೆ ಇದು ಯಾರ್ದಿದು? ಇವರು ಇಲ್ಲಿ ಇರ್ತಾರೆ. ಅವ್ರಿಗೆ ಎಷ್ಟು ಕೊಡ್ತೀರಾ? ಎಷ್ಟು ಬಾಡಿಗೆ? ಅವ್ರಿಗೆ 3,000 ಬಾಡಿಗೆ. 3,000? ಇದು ಯಾವ್ದೋ ಹಳ್ಳಿ ಗುಜಾಡಲ್ಲಿ 3,000 ಬಾಡಿಗೆ. ಏನ್ ಚೆನ್ನಾಗಿದೆ ಅಂತ ಇದಕ್ಕೆ 3,000 ಕೊಡ್ತೀರಾ ನೀವು? ರೇಷನ್ ಕಾರ್ಡ್ ಇಲ್ಲ? ರೇಷನ್ ಕಾರ್ಡ್ ಇಲ್ಲ. ಯಾಕೆ ಕೊಟ್ಟಿಲ್ಲ ನಿಮಗೆ ರೇಷನ್ ಕಾರ್ಡ್? ನೀವು ಶ್ರೀಮಂತರ ತಾನೇ ರೇಷನ್ ಕಾರ್ಡ್ ಕೊಡಲ್ಲ, ಬಡವ್ರಿಗೆ ಕೊಡ್ಬೇಕು ತಾನೆ. ಆಧಾರ್ ಕಾರ್ಡ್ ಚೇಂಜ್ ಮಾಡಕ್ಕೆ ಅಲ್ಲಿ ಆಗಲ್ಲ ಇಲ್ಲಿ ಆಗಲ್ಲ ಅಂತಾರೆ. ಆಧಾರ್ ಕಾರ್ಡ್ ಚೇಂಜ್ ಮಾಡಕ್ ಊರಲ್ಲಿ ಜಮೀನೆಲ್ಲ ಇದೆಯಾ? ಊರಲ್ಲಿ ಇಲ್ಲ, 1 3 ಎಕರೆ ಇದೆ ಅಷ್ಟೇ. ಇಲ್ಲ ಅಷ್ಟೇ. ಅದನ್ನ ಯಾರು ಮಾಡ್ತಿದ್ದಾರೆ? ಅದ್ರಲ್ಲಿ ಅಲ್ಲಿ ಹಾಕ್ಬಿಟ್ಟು ಬಂದಿವಿ. ಅದನ್ನೇ ಮಾಡಕ್ಕೆ ಗತಿ ಇಲ್ಲ, ದಿಕ್ಕಿಲ್ಲ, ಅದ್ರ ಮುಟ್ಟಕ್ಕೆ ಆಗ್ತಾ ಇಲ್ಲ ನಿಮ್ಮ ಕೈಲಿ. ಮತ್ತೆ ನೋಡ್ರಿ, ಈಗ ಭೀಮಣ್ಣ ಅವರಿಗೆ ಮನೆ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಅಕ್ಕಿಗೆಲ್ಲ ಮತ್ತೆ ಏನ್ ಮಾಡ್ತೀರಾ ಊಟಕ್ಕೆ? ತಗೊಂಬರೋದು ಹೋಗಿ ಅಂಗಡಿಲಿ ತಗೊಂಬರ್ತೀರಿ. ಬರ್ರಿ, ನಿಮ್ ಕತೆ ಮುಗೀತು. ಅಂಗಡಿಲಿ ತಗೊಂಬರೋದು ಅಂದ್ರೆ ಕತೆ ಮುಗೀತು ಅಂತ ಅರ್ಥ. ಬರ್ರಿ, ಯಾರು ಭೀಮಣ್ಣನ ಕಡೆರ? ನೀವೇ ಭೀಮಣ್ಣರು ಧರ್ಮಪತ್ನಿ? ಹ್ಞೂನ್ರಿ. ಏನ್ರಿ ನಿಮ್ಮ ಹೆಸರು? ಓ, ಆ ಕಡೆ ಭೀಮಣ್ಣ, ಈ ಕಡೆ ಮಲ್ಲವ್ವ. ಏನವ್ವ ನಿಮ್ ಪ್ರಾಬ್ಲಮ್ಮು? ನಮ್ಗೇನು ಪ್ರಾಬ್ಲಮ್ ಇಲ್ರಿ. ಇಲ್ಲಿ ರೋಡ್ ಇಲ್ಲ, ಏನ್ ಪ್ರಾಬ್ಲಮ್ ಇಲ್ಲ? ಹ್ಞೂನ್ರಿ, ಅದು ಒಂದೇ ಪ್ರಾಬ್ಲಮ್. ಯಾವುದು? ರೋಡು ನೀರು. ಅಯ್ಯೋ, ಜೀವನದಲ್ಲಿ ಜಿಗುಪ್ಸೆ. ಎಲ್ಲೋದ್ರಪ್ಪ ಸಡನ್ ಆಗಿ ಹಿಂಗ್ ಮಾಯ ಆಗ್ಬಿಟ್ರಲ್ರಿ ನೀವು. ಬರ್ರಿ ಮಲ್ಲವ. ರೋಡು ನೀರು, ಆಮೇಲೆ ಏನ್ ಕೆಲಸ ಮಾಡ್ತಾ ಇದೀರಿ? ಕೂಲಿ ಕೆಲಸ ಮಾಡ್ತೀವಿ. ಏನ್ ಕೆಲಸ? ಗಾರೆ ಕೆಲಸ. ಎಷ್ಟು ಕೊಡ್ತಾರೆ ಕೂಲಿ? ಕೊಡ್ತಾರೆ ಒಂದು 500 ರೂಪಾಯಿ. 500 ರೂಪಾಯಿ ಅಷ್ಟೇನಾ ಅವರಿಗೆ? ಅವ್ರಿಗೂ 600 ಕೊಡ್ತಾರೆ. ನೀವು ಮೇನ್ ಕೆಲಸ ಮಾಡೋದಾ ಅಥವಾ ಸೈಡ್ ಕೆಲಸ ಮಾಡೋದಾ? ಸೈಡು. ನೋಡ್ರಿ, ಬರೀ 500 ರೂಪಾಯಿ ಕೊಡ್ತಾರಂತೆ ಸೈಡ್ ಕೆಲಸ ಮಾಡೋರಿಗೆ. ಬೇರೆ ಕಡೆ ಎಲ್ಲ 600 800 ಎಲ್ಲ ಇದೆ. 800 ಇದೆ. ಮೇನ್ ಕೆಲಸ ಮಾಡೋರಿಗೆ 1200 ರೂಪಾಯಿ ಇದೆ. ಅಷ್ಟು ಕಮ್ಮಿ ಕೊಡ್ತಾರೆ ಅಂತ ಆಯ್ತು. ನೋಡಿ, ಪಾಪನ್ ಕಟ್ಕೊಂಡು ಇವ್ರಿಗೆ ಸಂಸಾರ ನಿಭಾಯಿಸ್ಬೇಕಲ್ಲ. ಈ ಬೆಂಗಳೂರೊಳಗೆ ಹೆಂಗ್ ನಿಭಾಯಿಸ್ತಾರೆ? ಇವ್ರಿಗೊಂದು ಮನೆ ಮಾಡಿಕೊಟ್ಟು, ಇವರಿಗೊಂದು ಅದ್ಭುತವಾಗಿರೋದಕ್ಕೆ ಒಂದು ಜಾಗ ಮಾಡಿಕೊಟ್ರೆ MLA ಅನ್ಸ್ಕೊಂಡವ್ರು ತೃಪ್ತಿಯಾಗಿರ್ಬೋದು ಜೀವನ ಪೂರ್ತಿ. ಇವ್ರ ಆಶೀರ್ವಾದದಿಂದ ನೀವು ಬದುಕ್ಬೋದು ವಿಶ್ವನಾಥ್ ಅವರೇ. ಮತ್ತೆ ನಿಮ್ಮನ್ನ ಜನಪ್ರತಿನಿಧಿಗಳು ಅಂತ ಆಯ್ಕೆ ಮಾಡ್ಕೊಂಡ್ರದೇನು ತಟ್ಟಕ್ಕೇನೋ?
ಅಥವಾ ನಿಮಗೆ ಡೆಲ್ಲಿಗೆ ಇಲ್ಲಿಗೆ ಗಲ್ಲಿಗೆ ಅನ್ಕೊಂಡು ಸುತ್ತಕ್ಕೇನೋ ಅಥವಾ ನಿಮ್ಮ ಏನು ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೇನೋ ಅಲ್ಲ. ಬಡವ್ರನ್ನ ಉದ್ಧಾರ ಮಾಡಬೇಕು ಅಂತಲೇ ನಿಮ್ಮನ್ನು ಜನ ಆರಿಸಿರೋದು. ನಮಗೇನಾದ್ರು ಅನುಕೂಲ ಮಾಡಿಕೊಡ್ಲಿ, ಬಡವರಿಗೆ ಮನೆ ಮಾಡಿಕೊಡ್ಲಿ, ರೇಷನ್ ಕಾರ್ಡ್ ಇಲ್ಲ ಇವರಿಗೆಲ್ಲ. ಕೇಳಿದ್ರೆ ಕಾಂಗ್ರೆಸ್ ಅವರು ಅನುದಾನ ಕೊಡ್ತಾಯಿಲ್ಲ ಅಂತ ಕತೆ ಹೇಳ್ತೀರಿ. ಅನುದಾನ ಕೊಡ್ತಾ ಇಲ್ಲ ಅಂದಮೇಲೆ ಮತ್ತೆ ಯಾಕೆ ಹಂಗಾರೆ BJP ಅವರು ಶಾಸಕರಾಗಿರಬೇಕು? ಯಾರು ಸರ್ಕಾರ ಇರುತ್ತೋ ಅವರೇ ಕಂಪ್ಲೀಟಾಗಿ ಶಾಸಕರಾಗ್ಬಿಡ್ಲಿ ಬಿಡ್ರಿ. ಮತ್ತು ಯಾರೋ ಒಂದು ಪಕ್ಷ ಇದ್ದಾಗ ನೀವು ಯಾರು ಶಾಸಕರಿದ್ದಾಗ ನಿಮ್ಗೆ ಅನುದಾನ ಕೊಡಲಿಲ್ಲ ಅಂತಂದರೆ ಮತ್ತೆ ಹೆಂಗೆ ವ್ಯವಸ್ಥೆ ಅದು? ಶುಭ ಸ್ವಪ್ನವ್ರೆ, ಏನು ನಿಮ್ಮ ಪ್ರಾಬ್ಲಮ್ ಏರಿಯಾದಲ್ಲಿ? ಮೋರಿ ರೋಡು ಅಷ್ಟೇ. ಏನು ಕೆಲಸ ಮಾಡ್ತೀರಿ ನೀವು? ನಾವು ಗಾಡಿ ಓಡಿಸ್ತೀವಿ ಸರ್. ನೀವು ಯಾವುದು ಅದ ಟಿಪ್ಪರ್ ಏನು ಕೆಲಸ ಮಾಡೋಣ? ಇಲ್ಲ ಈ ಎಮ್ಸ್ಯಾಂಡು ಜಲ್ಲಿ ಎಮ್ಸೆಂಡು ಎಷ್ಟು ಸಂಪಾದನೆ ಮಾಡ್ತೀರಿ ದಿನಕ್ಕೆ? ಏನು ಸಂಪಾದನೆ ಐತ್ರಿ ಈಗೆಲ್ಲ? ಹೇಳಿ, ಅದು ಎಷ್ಟೇ 10 ರೂಪಾಯಿ ಆಗಲಿ ಹೇಳಿ. ನಾವು ತಿಂಗಳಿಗೆ 6,000 ಕೊಡ್ತಾರೆ ಸಾಪ. ಇದು ವಾರಕ್ಕೆ 6,000 ಅಂದ್ರೆ 4 ವಾರ ಅಂದ್ರು 6 24,000. ಗಾಡಿ ಯಾರ್ದು? ಗಾಡಿ ನಮ್ದು ಸ್ವಂತದ್ದಾ? ಸುಳ್ಳು ಹೇಳ್ಬಿಡಿ. ಇಲ್ಲ ಸ್ವಂತದ ಗಾಡಿ. ಎಲ್ಲ ಓನರ್ ಕೊಟ್ಟಿದ್ದಪ್ಪ. ತಗೊಂಡ್ಸಿದ್ದ ಬಾಯಿಲಿ ಹೇಳ ಬಾಯಿಲಿ. ಸ್ವಂತದ ಊರು ಸ್ವಂತದ. ಅದ್ರ ಸಾಲ ಸೋಲ ಮಾಡಿ ತಗೊಂಡಿದ್ರಿ. ಲೋನ್ ಅದನ್ನ ಓನರ್ಗೆ ಹಾಕೊಂಡು ಅವ್ರು 24,000 ಕೊಡ್ತಾರೆ. ನೋಡ್ರಿ, ಗಾಡಿ ಇವ್ರದು, ಬಾಡಿ ಇವ್ರದು. ಕಾಸು ಕೊಡೋನು ಯಾವನೋ ಅಂತೆ. ಅವ್ರಿಗೆ ಕಾಂಟ್ಯಾಕ್ಟ್ ಇಲ್ಲ, ಹಂಗಾಗಿ ಯಾರ್ದೋ ಒಬ್ಬನ ಕೈ ಕೆಳಗೆ ಓನರ್ಗೆ ಗಾಡಿನ ಹಾಕೊಂಡವ್ರೆ. ಬರ್ರಿ ಸರ, ಏನು ನಿಮ್ಮ ಹೆಸರು? ಪಾಟೀಲ್ ಅಂತ. ಪಾಟೀಲ್ರೇ, ಏನು ನೀವು ಊರಿಗೆ ಪಾಟೀಲ್ರದ್ರೇನ್ರಿ? ಊರಿಗೆ ಪಾಟೀಲ್, ಹಳ್ಳಿಗೆ ಇಲ್ಲಿ ಎಲ್ಲ. ಯಾವ ನಮ್ದು ಯಾದಗಿರಿ ಡಿಸ್ಟಿಕ್. ಸುರ್ದು ಯಾದಗಿರಿ ರೀ? ಎಲ್ಲ ನಮ್ಮವ್ರೆ. ಎಷ್ಟು ವರ್ಷ ಆಯ್ತು ಬಂದಿಲ್ಲಿ? ಬಂದು 35 ವರ್ಷ ಆಯ್ತು. 35 ವರ್ಷ ಹೋಟೆಲ್ ಇಲ್ಲೇ ಆಗ್ತಿದ್ರಿ? ಹೋಟೆಲ್ ಪೀಣ್ಯದಲ್ಲಿ ಇತ್ತು ಮೊದಲು. ಮುನಿರತ್ನ ಇದ್ನಲ್ಲ. ಮುನಿರತ್ನ, ಅದ ಗ್ರೇಟ್ ಮುನಿರತ್ನ. ಈಗ ಕಾಂಗ್ರೆಸ್ ಬರುತ್ತೆ ಬಿಡಿ. ಇಲ್ಲಿ ಯಾರೋ ಇಲ್ಲಿ ಈಗ ವಿಶ್ವನಾಥ್ ಇದ್ದಾರೆ. ವಿಶ್ವನಾಥ್ ಈ ಫಸ್ಟ್ ನಾವು ಒಂದು ವರ್ಷ ಈ ಎಲೆಕ್ಷನ್ಗೆ ಇಲ್ಲಿ ಬಂದಿದ್ದು. ಈ ಎಲೆಕ್ಷನ್ಗೆ ಇಲ್ಲಿ ಬಂದಿದ್ದು. ಬರ್ತಾರ ಹೆಂಗೆ ಅವರು ಈ ಸಲ? MLA ಕಡೆ ಬಂದು ನಿಮ್ ಕಷ್ಟ ಕೇಳಿದಾರ? ಬರ್ತಾನೆ. ಕೆಲಸ ಮಾಡಿದಾರೆ ಪಾಪ. ಕೆಲಸ ಮಾಡಿದ್ದಾರೆ. ಪಾಲಿಟಿಕ್ಸ್ ಅಂದ್ರೆ ಬಟ್ ಅವ್ರು BJP ಅಲ್ಲ ವಿಶ್ವನಾಥ್? ಬಿಜೆಪಿನೇ. ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ವರ್ಕ್ ಬಹಳ ಇಂಪಾರ್ಟೆಂಟ್. ನೀವ್ ಹೇಳಿದ್ರಲ್ರಿ ಕಾಂಗ್ರೆಸ್ ಬರ್ತಾರೆ ಅಂತ ಬಹಳ ಚಲೋ ಅಲ್ಲ, ಕಾಂಗ್ರೆಸ್ ಇದು ಅವರು ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಅದಕ್ಕೆ ಬರ್ತಾರೆ. ಅದಕ್ಕೆ ನಿಮಗೆ ಗ್ಯಾರಂಟಿ ಬೇಕಾ? ಮೋರಿ ರೆಡಿ ಮಾಡ್ಬೇಕಾ? ರೋಡ್ ಬೇಕಾ? ಇಲ್ಲ ಮೋರಿ ರೆಡಿ, ಎಲ್ಲದ ಅನುಕೂಲ ಬೇಕಾಗುತ್ತೆ. ಎಲ್ಲ ಗ್ಯಾರಂಟಿನೂ ಬೇಕು, ಕಾಸು ಬೇಕು, ಈ ಕಡೆ ಇದು ಬೇಕು. ಎಲೆಕ್ಷನ್ ಟೈಮಲ್ಲಿ ಎಷ್ಟು ತಗೊಂಡಿದ್ರಿ ಕಾಸು? ಎಲೆಕ್ಷನ್ ಕೊಟ್ಟಿಲ್ಲಪ್ಪ. ಸುಮ್ಮನಿರ್ರಿ, ಸುಳ್ಳು. ಇಲ್ಲ ಅವ್ರು ಯಾರ ಮೀಡಿಯೇಟರ್ ತಿಂದಿದ್ರು. ಅಲ್ಲಿ ಯಾರೋ ಪೀಣ್ಯದಲ್ಲಿ ರಮೇಶ್ ಅಂತ ಇದ್ದ, ಅವ್ರಿಗೆ ರಮೇಶ್ ಅಂತ 50 ಲಕ್ಷ ತಗೊಂಡು ನಾಡದ ಬನ್ನಿ ಯಾಮಾರಿಸ್ಬಿಟ್ಟದು. ಹೌದಾ? ಕೊಟ್ಟಿಲ್ಲ. ಸರಿ. ಇವತ್ತು ನಾನು ಬೆಂಗಳೂರಿನಲ್ಲಿ ನಡೀತಿರುವಂತ ಒಂದು ಮ್ಯಾಂಗೋ ಮೇಳ, ಇಲ್ಲಿಗೆ ಬಂದಿದ್ದೀನಿ. ನೀವೇನಾದ್ರೂ ಈ ರಾಜ್ಯದ ಮುಖ್ಯಮಂತ್ರಿ ಒಂದು ತಿಂಗಳಿಗಾಗೋ ಆಪ್ಷನ್ ಸಿಕ್ತು ಅಂತ ಇಟ್ಕೊ, ಮೊದಲು ನೀವು ಮಾಡೋದೇನು? ಮೊದಲು ಮಾಡೋ ಕೆಲಸ CM ಆಗಿ ಆಕ್ಟ್ ಮಾಡಲ್ಲ. ಅಷ್ಟು ಬೆಂಗಳೂರಲ್ಲಿ ಇರೋದು ಕಸ ಕಡ್ಡಿ ಎಲ್ಲ ಕ್ಲೀನ್ ಮಾಡ್ಬೇಕು. ಕರ್ನಾಟಕ ಎಕ್ಸಾಮ್ ಅಥಾರಿಟಿ ಏನಿದೆ ಆ ಬೋರ್ಡ್ನ ಫಸ್ಟ್ ಕಿತ್ತಾಕ್ತೀವಿ. ಈ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ಫಸ್ಟ್ ಮಾಡೋ ಕೆಲಸ ಏನು? ಇವತ್ತು ನಾನು ಬೆಂಗಳೂರಿನಲ್ಲಿ ನಡೀತಿರುವಂಥ ಒಂದು ಮ್ಯಾಂಗೋ ಮೇಳ, ಇಲ್ಲಿಗೆ ಬಂದಿದ್ದೀನಿ. ನಾನು ಇಲ್ಲಿ ಜನರನ್ನ ಮಾತಾಡ್ಸ್ಕೊಂಡು ಹೋಗ್ತೀನಿ. ಜನ ಏನಂತಾರೆ, ಸಖತ್ ಫನ್ ಆಗಿರುತ್ತೆ, ಜೊತೆಗೆ ಒಳ್ಳೆ ಯೂಸ್ಫುಲ್ ಮಾಹಿತಿಗಳು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಬನ್ನಿ. ಏನು ನಿಮ್ಮ ಹೆಸರು? ಕನ್ನಡ ಬರುತ್ತಾ? ಬರುತ್ತೆ. ಒಬ್ಬ ಸದ್ಯ ಅವ್ರಿಗೆ ಬರಲ್ಲ. ಅದಕ್ಕೆ ಕೇಳಿದ್ದು, ಅವ್ರನ್ನ ನೋಡಿ ನಿಮಗೂ ಬರುತ್ತಾ ಬರಲ್ವಾ ಅಂತ ಕೇಳಿದೆ. ಯಾವ ಏರಿಯಾ? ಹುಡಿ, ವೈಟ್ ಫೀಲ್ಡ್ ಇಂದ ಈ ಬಿಸಿಲಲ್ಲಿ ಈ ಮ್ಯಾಂಗೋ ಮೇಳಕ್ಕೆ ಬಂದ್ರೆ ನೀವು? ಸುಮ್ಮನೆ ನೋಡಕ್ಕೆ ಬಂದೀವಿ. ಸುಮ್ಮನೆ ನೋಡಕ್ ಬಂದ್ರಿ? ಇವರಿಗೆ ಕನ್ನಡ ಕಲ್ಸ್ಕೊಟ್ಟಿದ್ವಾ ನೀವು? ಸ್ವಲ್ಪ ಬರುತ್ತೆ ಅಷ್ಟೇ. ಕನ್ನಡ ಬರುತ್ತಾ ಸರ್ ನಿಮ್ಗೆ? ಇಲ್ಲ. ಯಾ ನಾಮ್? ದೇವೇಂದ್ರ. ಎಲ್ಲಿ ನಿಮ್ಮ ಊರು? ನಾವು ಉತ್ತರಾಖಂಡ್. ನಿಮ್ಮ ಇವ್ರೇನಾಗಬೇಕು ನಿಮ್ಗೆ? ಹಸ್ಬೆಂಡ್. ಅದಕ್ಕೆ ಕೇಳಿದೆ, ಅದೇಂಗೆ ಇಲ್ಲಿಂದ ಅಲ್ಲಿಗೆ ಲಿಂಕು ಅಂತ. ನಮ್ಮ ಅತ್ತೆ ಇದ್ರು ಅಲ್ಲಿ, ಸೊ ಅಲ್ಲಿ ಅಲ್ಲೇ ಮೀಟ್ ಮಾಡಿದ್ರಿ. ಓಕೆ, ನಿಮ್ದು ಈಗಿರೋ ಪ್ರೆಸೆಂಟ್ ಏರಿಯಾ ಯಾವುದು? ಇಲ್ಲ, ವೈಟ್ ಫೀಲ್ಡ್ ಅಲ್ಲಿ. ನಿಮ್ಮ ವೈಟ್ ಫೀಲ್ಡ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇದಾವ ಮೇಡಮ್? ಪ್ರಾಬ್ಲಮ್ಸ್ ಟ್ರಾಫಿಕ್. ಅದಾಗಬೇಕಿತ್ತು, ಅದು ಬದಲಾಗಬೇಕಿತ್ತು. ಇಲ್ಲ, ಎಲ್ಲಿ ನೋಡಿದ್ರೆ ಟ್ರಾಫಿಕ್ ಅಲ್ವಾ? ಎಲ್ಲಿ ನೋಡಿದ್ರು ಟ್ರಾಫಿಕ್, ಫುಲ್ ಟ್ರಾಫಿಕ್. ಅದು ಬಿಟ್ರೆ ಏರಿಯಾದಲ್ಲಿ, ಊರಲ್ಲಿ, ಮನೆಯಲ್ಲಿ
ಏನು ಪ್ರಾಬ್ಲಮ್ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿದೆ ಆರಾಮಾಗಿದೆಯಾ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಬಿಸಿಲು ಅದೇ ಪ್ರಾಬ್ಲಮ್ ಅಲ್ಲಿ ಅದು ಚೇಂಜ್ ಆಗಿದೆ ಏನು ಮಾಡೋಕ್ಕಾಗುತ್ತೆ ಈ ಬಿಸಿಲಲ್ಲಿ ಇಲ್ಲಿ ತನಕ ಬಂದಿದ್ದೀರಲ್ಲ ವೈಟ್ ಫೀಲ್ಡ್ ಇಂದ ಮೆಟ್ರೋ ಇದೆಯಲ್ಲ ಈಗ ಮೆಟ್ರೋ ಈಸಿ ಓಕೆ ಓಕೆ ಥ್ಯಾಂಕ್ ಯು ಸಿಕ್ಕಾಪಟ್ಟೆ ಬಿಸಿಲ ಮೇಡಮ್ ತುಂಬಾ ಬಿಸಿಲು ಅದಕ್ಕೆ ಇಲ್ಲಿಗೆ ಬಂದಿದ್ದೀರಾ ಮಾತಾಡ್ಬೋದಾ ಯಾವ ಊರು ಇದೆ ಬ್ಯಾಂಗ್ಳೂರ್. ಎಲ್ಲಿ ಏರಿಯಾ ಕುಮಾರಸ್ವಾಮಿ ಲೇಔಟ್ ಕುಮಾರಸ್ವಾಮಿ ಲೇಔಟ್ ಆಗೋ ಅಲ್ಲಿ ಹಿಂದೆ ಕೂತಿರೋರು ಅಯ್ಯೋ ನಮ್ಮ ಹತ್ರ ಏನಾದ್ರು ಬಂದ್ಬಿಟ್ರೆ ನಮ್ಮನ್ನ ಮಾತಾಡ್ಸ್ಬಿಟ್ರೆ ನಾನು ಏನ್ ಮಾಡ್ಲಿ ಅಂತ ಪಕ್ಕದಲ್ಲಿರೋ ಎದ್ದು ಹೋಗ್ತಾವ್ರೆ ಇರ್ಲಿ ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಅಲ್ಲಿ ಯಾವ್ದೋ ನಗರಗಳಿದಾವಲ್ಲ ಚಂದ್ರನಗರ ಅದು ಇದು ಅಂತ ಅಲ್ಲೇ ಅಲ್ಲೇ ವಿಠಲ್ ನಗರ ಹತ್ರ ಕುಮಾರಸ್ವಾಮಿ ಲೇಔಟ್ ಮನೆ ಅಲ್ಲೇ ಇರೋದು ಹೌದು ಇಲ್ಲಿಗೆ ಬಂದಿದ್ದೀರಾ ಮೇಳ ಹೌದು ಹೆಂಗಿದೆ ಚೆನ್ನಾಗಿದೆ ಆದರೆ ಬಿಸಿಲು ಚೆನ್ನಾಗಿದೆ ಆದ್ರೆ ಬಿಸಿಲು ಸೊ ಏನ್ ನಿಮ್ ಪ್ರಾಬ್ಲಮ್ ಪ್ರಾಬ್ಲಮ್ ಬಿಸಿಲೇ ಪ್ರಾಬ್ಲಮ್ ಏರಿಯಾದಲ್ಲಿ ಏನ್ ಪ್ರಾಬ್ಲಮ್ ಏರಿಯಾಲಿ ಏನಿಲ್ಲ ಚೆನ್ನಾಗಿದೆ ಪೀಸ್ಫುಲ್ ಏರಿಯಾ ಪೀಸ್ಫುಲ್ ಆಗಿದೆಯಾ ಅಭಿವೃದ್ಧಿ ಎಲ್ಲ ಚೆನ್ನಾಗಿದೆಯಾ ಹೌದು ಹೌದು ಏನು ಪ್ರಾಬ್ಲಮ್ ಇಲ್ಲ ಹಂಗಂದ್ರೆ ಏನು ಸಮಸ್ಯೆ ಇಲ್ಲ 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 ಈಗ ನಿಮ್ಗೊಂದು ಕ್ವಶನ್ ಕೇಳ್ತೀನಿ ನಿಮ್ಗೇನಾದ್ರೂ ಒಂದು ಮಂತ್ ನಿಮ್ಮ ಬೇರೆ ಎಮ್.ಎಲ್.ಎ ಆಗ್ಬೇಕು ಅಂತ ನಿಮ್ಗೆ ಏನಾದ್ರು ಆಫರ್ ಬಂದ್ರೆ ಆ ಒಂದು ಅದಾಯ್ತು ಅಂತಾನೆ ಇಟ್ಕೊಳ್ಳಿ ಏನೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಆಲ್ರೆಡಿ ಡೆವಲಪ್ಡ್ ಏರಿಯಾ ಅದು ಹಂಗಾದ್ರೆ ಇನ್ನು ಫುಲ್ ದುಡ್ಡು ಮಾಡೋದು ಹೆಂಗಿದ್ರು ಅಭಿವೃದ್ಧಿ ಆಗ್ಬಿಟ್ಟಿದೆ ಇಲ್ಲ ಒಂದ್ ಪಾರ್ಟ್ ಅಲ್ಲಿ ಸ್ಲಮ್ಮು ಇದೆ ಅಲ್ಲಿ ಅದನ್ನ ಸ್ವಲ್ಪ ಡೆವಲಪ್ ಮಾಡ್ಬೋದು ಸ್ಲಮ್ ಡೆವಲಪ್ ಮಾಡ್ತೀರಾ ಒಳ್ಳೆ ಆನ್ಸರ್ ಕೊಟ್ರಿ ಮೇಡಮ್ ಯಾಕಂದ್ರೆ ನಾವು ಹೋಗ್ತಾ ಇರೋದೇ ಈಗ ಈ ಪ್ರೋಗ್ರಾಮ್ ಏನ್ ನಿಮ್ ಪ್ರಾಬ್ಲಮ್ ಅನ್ಕೊಂಡು ಸ್ಲಮ್ಗಳಿಗೆ ಹೋಗ್ತಾ ಇದ್ವಿ ಇದು ಸ್ವಲ್ಪ ಡಿಫ್ರೆನ್ಸ್ ಇರಲಿ ಎಲ್ಲ ಏರಿಯಾದವರು ಇಲ್ಲೇ ಸಿಗ್ತಾರೆ ಮಾತಾಡ್ಸ್ಕೊಬೋಣ ಅಂತ ಇಲ್ಲಿ ಬಂದ್ವಿ ಸೊ ಸ್ಲಮ್ ಏರಿಯಾಗಳನ್ನ ಡೆವಲಪ್ ಮಾಡ್ತೀರಿ ನಿಮ್ಮ ಹೆಸರೇನಂದ್ರೆ ರಂಜಿತಾ ಅವರೇ ಮತ್ತೆ ಫ್ರೀ ಎಷ್ಟು ಜನ ಕೊಡ್ತೀರಾ ಏನೇನು ಫ್ರೀ ಯೋಜನೆಗಳನ್ನ ಕೊಡ್ತೀರಾ ಇಲ್ಲ ನಂಗನ್ಸುತ್ತೆ ಫ್ರೀ ಯೋಜನೆಗಳಿಗಿಂತ ಸರ್ಕಾರದ ದುಡ್ಡನ್ನ ಕರೆಕ್ಟಾಗಿ ಚಾನಲೈಸ್ ಮಾಡಿ ಇರೋ ಪ್ರೋಗ್ರಾಮ್ಸ್ನೇ ಚಾನಲೈಸ್ ಮಾಡಿದ್ರೆ ಅದೇ ಒಳ್ಳೇದು ಅನ್ಸುತ್ತೆ ಒಳ್ಳೇದು ಸೂಪರ್ ಒಳ್ಳೆ ಆಲೋಚನೆಗಳು ಇಟ್ಕೊಂಡಿದ್ರೆ ಅದಕ್ಕೆ ನೋಡಿ ನಿಮ್ಮಂಥವ್ರು ಎಮ್.ಎಲ್.ಎ ಆಗಬೇಕಿತ್ತು ಅದಕ್ಕೆ ನೀವು ಆಗಿಲ್ಲ ಬೇರೆಯವರೆಲ್ಲ ಆಗಿಲ್ಲ ನಮಸ್ಕಾರ ಸರ್ ಕನ್ನಡ ಬರುತ್ತಾ ಬರುತ್ತೆ ಸದ್ಯ ನಿಮಗೆ ನೋಡಿದ್ರೆ ಗೊತ್ತಾಗದ ಇವ್ರು ಸ್ವಲ್ಪ ಡೌಟ್ ಬಂತು ಯಾಕೆ ನಾನು ನೋಡಿದ್ರೆ ಉತ್ತರ ಭಾರತದವ್ರ ತರ ಕಾಣಿಸ್ಬಿಡ್ತೀರ ಅಂತ ಅವ್ರ ಪಕ್ಕ ಕನ್ನಡದವ್ರ ತರನೇ ಕಾಣಿಸ್ಕೊಂಡ್ರು ಇದೆ ನಿಮ್ಮ ಹೆಸರು ರೋಷನ್. ನಿಮ್ಮ ಹೆಸರು ಚೈತ್ರ ಯಾವ ಏರಿಯಾ ಸರ್ ಮಾಗಡಿ ರೋಡ್ ಇಲ್ಲೇ ಮಾಗಡಿ ರೋಡು ಓಕೆ ಫೈನ್ ಈಗ ನಿಮ್ಗೊಂದು ಅವಕಾಶ ಅಂತ ಇಟ್ಕೊಳ್ಳಿ ಈ ರಾಜ್ಯದ CM ಆಗೋ ಅವಕಾಶ ಬಂದಿದೆ ಅಂತ ಇಟ್ಕೊಳ್ಳಿ ಸಿಎಂ ಓಕೆ ಪ್ರಶ್ನೆ ಚೆನ್ನಾಗಿದೆ ಅಲ್ಲ ಚೆನ್ನಾಗಿದೆ. ನೀವೇನಾದ್ರೂ CM ಆದ್ರೆ ಮೊದಲು ಮಾಡೋ ಕೆಲಸ ಏನು ಮೊದಲು ಮಾಡೋ ಕೆಲಸ CM ಆಗಿ ಆಕ್ಟ್ ಮಾಡಲ್ಲ. CM ಆಗಿ ಆಕ್ಟ್ ಮಾಡಲ್ಲ. ಸಾಕಾಗಿ ಹೇಳಿದ್ರು CM ಆದ್ರೆ CM ತರ ಆಕ್ಟ್ ಮಾಡಲ್ಲ ಮೀನ್ಸ್ CM ತರ ಆಕ್ಟ್ ಅಂದ್ರೆ ಏನದು ಯಾವ ತರ ಆಕ್ಟ್ ಅಂದ್ರೆ ಸುಮ್ಮನೆ ಹೆಸರಿಗೋಸ್ಕರ ಮಾತಾಡೋದು ಅದು ಇದು ಫಸ್ಟ್ ಎಲ್ಲ ತೋರಿಸ್ಬಿಟ್ಟು ಡೋಂಗಿ ಭಾಷಣ ಮಾಡಲ್ಲ ಅಂತ ಹಂಗೆ ಆಯ್ತು ಮೊದಲ ತರ ಯೋಜನೆ ಏನು 3 ಥಿಂಗ್ಸ್ ಒಂದು ಎಜುಕೇಶನ್ ಮತ್ತೆ ಹಾಸ್ಪಿಟಲ್ ಮತ್ತೆ ಅನ್ಎಂಪ್ಲಾಯ್ಮೆಂಟ್ ಸೊ ಅದಕ್ಕೆ ಇದು ಭರವಸೆ ಕೊಡ್ತೀರಾ ಅಥವಾ ಮಾಡೇ ಬಿಡ್ತೀರಾ ಇಮಿಡಿಯೇಟ್ ಮಾಡಲೇಬೇಕು CM ಆದ್ರೆ ಫಸ್ಟ್ ಇದೆ ಮೇಡಮ್ ಮಾಡಲೇಬೇಕು ಇವ್ರು ನಿಮ್ಮ ಹಸ್ಬೆಂಡ್ ಆಗೇ ಇರ್ತಾರೆ ಆಯ್ತಾ ಅಂದ್ರೆ CM ಆಗಿದ್ದಾಗ ಆಯ್ತಾ ಆಗ ನೀವು ಗೃಹ ಮಂತ್ರಿ ಆಗ್ತೀರಾ ಸೊ ಅವಾಗ ನೀವೇನು ಇಲ್ಲಿ ಚೇಂಜಸ್ ಮಾಡ್ತೀರಾ ಕ್ರೈಮ್ ವಿಚಾರದಲ್ಲಿ ಫಸ್ಟ್ ಮೊಬೈಲ್ ಫೋನ್ಸ್ ಎಲ್ಲ ಕಳ್ದೋದ್ರೆ ಬೇಗ ಸಿಗೋ ಥರ ಮಾಡಬೇಕು ಅಯ್ಯೋ ಮೊಬೈಲ್ ಫೋನ್ ಕಳೆದೋದ್ರೆ ಬೇಗ ಸಿಗೋ ಥರ ಮಾಡ್ಬೇಕು ಯಾಕೆ ಮೇಡಮ್ ಇರ್ಲಿ ಪರವಾಗಿಲ್ಲ ನಾವು ನಿಂತೇ ಹೋಗ್ಬೇಕು ಈಗ ಯಾಕೆ ಮೇಡಮ್ ಹಂಗಾರೆ ಕೊಲೆಗಾರರ ಕಡೆ ನಿಮ್ ಫೋಕಸ್ ಇಲ್ವಾ ಅತ್ಯಾಚಾರಿಗಳ ಕಡೆ ನಿಮ್ ಫೋಕಸ್ ಇಲ್ವಾ ಅದು ಎಲ್ಲರೂ ಫೋಕಸ್ ಮಾಡ್ತಾರೆ ಚಿಕ್ಕ ವಿಷಯ ಅದು ಯಾರು ನೋಡೋದೇ ಇಲ್ಲ ಬಟ್ ಇವರು ಗೃಹ ಮಂತ್ರಿ ಆಗಕ್ಕೆ ಪಕ್ಕಲ್ಲ ಹಾಕಿದ್ದಾರೆ ಇವರು ಥ್ಯಾಂಕ್ ಯು ಸೋ ಮಚ್ ಬ್ರೋ ಯಾರ ಯಾವ್ರ ಹುಬ್ಬಳ್ಳಿ ಹೈದಾ ಬೆಂಗಳೂರಿನಲ್ಲಿ ಸಿಗ್ತಾ ಆಯ್ತು ಫೋನ್ ಕಟ್ ಮಾಡಪ್ಪ ಹುಡುಗಿ ಜೊತೆ ಮಾತಾಡುವಂತ ಸರಿ ಡಿಯರ್ ಏನ್ ನಿಮ್ಮ ಹೆಸರು ವಿಜಯ್ ಕುಮಾರ್ ಅಂತ. ವಿಜಯ್ ಕುಮಾರ್ ಅವರು ರಾಣೆಬೆನ್ನೂರು. ನಿಮ್ದು ಯಾವರು ಅಭಿಷೇಕ್ ಮುದೋಳು ಓಹೋ ಇಲ್ಲೇನ್ ಮಾಡ್ತಿದ್ರಿ ನಾನು ಇವಾಗ ಎಜುಕೇಶನ್ ಮಾಡ್ತಿದ್ದೀನಿ ಕ್ಲಾಸಸ್ ಎಜುಕೇಶನ್ ಅಂದ್ರೆ ನೀನು ಓದ್ತಾ ಇದೆಯಾ ಅಥವಾ ಇಲ್ಲ ಕಂಪ್ಲೀಟ್ ಆಗಿದೆ ಎಲ್ಲ ಜಾಬ್ ಮಾಡ್ತಿದ್ದೆ ಇವಾಗ ಎಕ್ಸ್ಟ್ರಾ ಕರಿಕ್ಯುಲರ್ ಅಂದರೆ ಎಕ್ಸ್ಟ್ರಾ ಡೇಟಾ ಅನಲಿಸ್ಟ್ ಕೋರ್ಸ್ ಮಾಡ್ತಾ ಇದ್ದೀನಿ. ಹೌದಾ ನೀನು ನಾನು ನರ್ಸಿಂಗ್ ಮಾಡ್ತಾ ಇದ್ದೀನಿ. ನರ್ಸಿಂಗ್ ಓಕೆ ಇವೆಲ್ಲ ಬಿಟ್ಬಿಡೋಣ ಇವಾಗ. ಓಕೆ ನಿಮ್ಮ ಹೆಸರೇನಂದ್ರೆ? ಅಭಿಷೇಕ್ ಅವರ. ಹೌದು. ನೀವೇನಾದರೂ ಈ ರಾಜ್ಯದ ಮುಖ್ಯಮಂತ್ರಿ ಆಯ್ತು ಒಂದು ತಿಂಗಳಿಗೆ ಆಗೋ ಆಪ್ಷನ್ ಸಿಕ್ತು ಅಂತ ಇಟ್ಕೊಳ್ಳಿ, ನಿಮಗೂ ಸೇಮ್ ಕ್ವಶನ್ ಇರುತ್ತೆ, ನೀವು ಮನಸ್ಸಲ್ಲಿ ರೆಡಿ ಆಗಿರಿ ಆಯ್ತಾ? ಮೊದಲು ನೀವು ಮಾಡೋದೇನು? ಫಸ್ಟು ಬೆಂಗಳೂರಲ್ಲಿರೋದು ಕಸ ಕಡ್ಡಿ ಎಲ್ಲ ಕ್ಲೀನ್ ಮಾಡ್ಬೇಕು. ನಾನು ಬಂದೀಗ ಆಲ್ರೆಡಿ 2 ಮಂತ್ಸ್ ಆಯಿತು. ಎಲ್ಲಿ ಬೇಕಾದಲ್ಲಿ ಗಲೀಜು ಕಸ ಯಪ್ಪ ನೋಡಿ 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 ಕಸದ ಸಂತೆ ನೋಡಿ ಸಾಕಾಗೋಗ್ಬಿಟ್ಟಿದೆ. ಅದಕ್ಕೆ ಮ್ಯಾಂಗೋ ಮೇಳಕ್ಕೆ ಬಂದು ಕೂಲಾಗಿರೋಣ ಅಂತ ಬಂದಿದ್ದೀರಾ. ಆದ್ರೂ ಇಲ್ಲಿ ಬಂದ್ರೂ ನೆಮ್ಮದಿ ಇಲ್ಲ. ಯಾಕಪ್ಪ ಇಲ್ಲೂ ನೆಮ್ಮದಿ ಇಲ್ವಾ? ಯಾಕೋ
ಇಲ್ಲಿ ಬಂದ್ರೆ ನಮ್ಮ ಊರ ಹೆಸರು ಹೇಳ್ಕೊಂಡು ಸಿಕ್ಕಾಪಟ್ಟೆ ರೇಟ್ ಹಾಕಿ ಟೇಸ್ಟ್ ಇದಾವ ಅಂತೇಳಿ ನೋಡಿದ್ರೆ ಒಂದ್ ಸ್ವಲ್ಪ ಟೇಸ್ಟ್ ಇಲ್ಲ, ಏನಿಲ್ಲ, ಹೌದಾ? ಇಲ್ಲೂ ನೆಮ್ಮದಿ ಇಲ್ಲ. ಎಲ್ಲೂ ನಮ್ದು ಕಸ ಕಡ್ಡಿ ಎರಗಿಸ್ತೀಯ, ಆಮೇಲೇನು ನೆಕ್ಸ್ಟ್? ಫಸ್ಟ್ ಅದ್ ಮಾಡೋಣ, ಆಮೇಲೆ ಥಿಂಕ್ ಮಾಡೋಣ. ಆಮೇಲೆ First, ಅದೇ ದೊಡ್ಡ ಸಾಹಸ ಮೊದ್ಲೇ. ಅದೇ ಸಾಹಸ. ಏನ್ ಕ್ಯಾನ್ಸಲ್ ಮಾಡಿಸ್ತೀಯ? ಅಂದ್ರೆ ಈಗಿರೋ ಯೋಜನೆಗಳಲ್ಲಿ ಯಾವ್ದನ್ನ ಕ್ಯಾನ್ಸಲ್ ಮಾಡ್ತೀಯ? ಎಲ್ಲಾನು ಕ್ಯಾನ್ಸಲ್ ಮಾಡಿಸ್ತೀನಿ. ಎಲ್ಲಾನು ಕ್ಯಾನ್ಸಲ್ ಮಾಡ್ಬಿಡ್ತೀಯ ಕಂಪ್ಲೀಟ್. ಎಸ್. ಆರೋಗ್ಯ ಮತ್ತು ಹೆಲ್ತ್ ವಿಚಾರದಲ್ಲಿ ಏನು ಯೋಚನೆ ಮಾಡ್ತಾ ಇದೀಯ? ಫಸ್ಟ್ ಕಸ ಕಡ್ಡಿ ಹೋದ್ರೆ ಅವಾಗ್ಲೇ ಆರೋಗ್ಯ ಬರೋದು. ಅವಾಗ್ಲೇ ಆರೋಗ್ಯ ಬರೋದು. ಸೊ ಫಸ್ಟ್ ಅದು ಹೋದ್ಮೇಲೆ ಆಟೋಮೆಟಿಕ್ ಎಲ್ಲರೂ ನೀಟಾಗಿ ಬರ್ತಾರೆ. ಅಂಡ್ ಟ್ರಾಫಿಕ್ ರೂಲ್ಸು, ಟ್ರಾಫಿಕ್ ರೂಲ್ಸ್ ಟ್ರಾಫಿಕ್ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಇರೋರು ಮತ್ತೆ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋರಿಗೆ ಒಂದ್ ದೊಡ್ಡ ಸಲಾಮು. ಯಾಕೆ ಇರೋ ಅಧಿಕಾರದಲ್ಲಿ ಇರೋರು ನಿಮ್ ತರ ಯೋಚನೆ ಮಾಡ್ತಾ ಇಲ್ಲ? ಯಾಕೆ ಅನ್ಸುತ್ತೆ ನಿಮ್ಗೆ? ಯಾಕೆ ಇರ್ಬೋದು ಅನ್ಸುತ್ತೆ? ದುಡ್ಡು ಜಾಸ್ತಿ ಆಗಿದೆ, ಬರ್ತಾ ಇರೋ ದುಡ್ಡು ಜಾಸ್ತಿ ಆಗಿದೆ, ತಿಂತಾರೋ ದುಡ್ಡು ಜಾಸ್ತಿ ಆಗಿದೆ. ಏನ್ ಹೇಳೋಣ? ನಮಸ್ಕಾರ, ಎಲ್ಲರಿಗೂ ಕನ್ನಡ ಬರುತ್ತಾ? ಖಂಡಿತ, ತುಂಬಾ ಖುಷಿ. ಸ್ವಲ್ಪ ಆ ಕಡೆ ಹೋದ್ರೆ ನಾವು ಒಂಚೂರು ನೆರಳಿಗೆ ಬಂದ್ಬಿಡ್ತೀವಿ. ನೋಡಿ ಅವರೆಲ್ಲ ಯೋಚನೆ ಮಾಡ್ತಾರೆ, ಅಲ್ಲ ರೆಡಿಯಪ್ಪ, ಅಯ್ಯೋ ಇವಾಗೆಲ್ಲ ನನಗೆ ಬಂದು ಮಾತಾಡ್ಸ್ಬಿಟ್ರೆ ನಾನು ಏನು ಮಾಡಲಿ? ಅದಕ್ಕೆಲ್ಲ ರೆಡಿ ಆಗಿರಿ. ನಮ್ದೆಲ್ಲ ಹೋಗ್ತಾ ಇದೆ ಸರ್, ಎಲ್ಲರದು ಹೋಗ್ಬಿಡುತ್ತೆ. ಎಲ್ಲ ರೆಡಿ ಆಗಿರಿ. ಮೇಡಮ್ ನಿಮ್ಮ ಹೆಸರು? ಶಮಿತಾ. ಶಮಿತಾ ಸರ್, ನಿಮ್ದು? ರಾಕೇಶ್. ನಿಮ್ದು? ಸಂಗೀತ. ನಿಮ್ದು? ರಾಘವೇಂದ್ರ. ಓಕೆ, ನೀವೆಲ್ಲ ಏನೇನಾಗಬೇಕು? ಎಲ್ಲ ಕಸಿನ್ಸ್ ಎಲ್ಲ ಕಸಿನ್ಸಾ? ಓಕೆ, ನಿಮ್ಮ ಹೆಸರು ಏನಂದ್ರಿ? ಶಮಿತಾ. ಶಮಿತಾ ಅವರೇ, ನಿಮ್ದು ಯಾವ ಏರಿಯಾ? ಬಗ್ಲುಗುಂಟೆ. ಬಗಲುಗುಂಟೆ. ಕುಂಟೆ ಪ್ರಾಬ್ಲಮ್ಸ್ ಇದಾವ ಅಲ್ಲಿ? ಇದೆ. ಏನೇನಿದೆ? ಎಲ್ಲ ಕಡೆನೂ ಇದೆ. ಪರವಾಗಿಲ್ಲ, ನಿಮ್ಮ ಏರಿಯಾದಲ್ಲಿ ಹೇಳಿ, ಆಮೇಲೆ ಬೇರೆ ನೋಡೋಣ. ಇದೆ ಸರ್. ಏನೇನಿದೆ? ನೀರು, ಬಾರು, ರೋಡು, ಬಾರ್ ಎಲ್ಲ ನಮಗೆ ಬೇಡ. ಡ್ರೈನೇಜು ಎಲ್ಲ ಇದೆ. ಶಮಿತಾ ಅವರೇ, ಈಗ ನಿಮ್ಗೆ ನೀವೇನಾದ್ರೂ ಒಂದು ಚಾನ್ಸ್ ಸಿಕ್ಕಿ ಈ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ಫಸ್ಟ್ ಮಾಡೋ ಕೆಲಸ ಏನು? ಹಿಂಗೆ ಯಾವ್ದಾರು ಹೋಗ್ಬಿಟ್ಟು ತಿನ್ಕೊಬಿಟ್ಟು ಬಿಸಿಲು ಸಿಕ್ಕಾಬಟ್ಟೆ AC ಹಾಕ ಮನಿಕೊಬಿಡ್ತೀನಿ ಸರ್. ಅಲ್ಲ ಸರ್, ಬಿಸಿಲು ಜಾಸ್ತಿ ಆಗಿದೆ ಫಸ್ಟ್ ಬೆಂಗಳೂರಲ್ಲಿ. ಅನ್ಎಂಪ್ಲಾಯ್ಮೆಂಟ್ ಫಸ್ಟ್ ಕನ್ನಡದವ್ರಿಗೆ ಜಾಬ್ ಕೊಡಬೇಕು. ಹೇಳದ್ಮೇಲೆ ಕೇಳಿಸ್ಕೊಂಡು ಹೇಳ್ತಾ ಇದೀರಾ ನೀವು? IT ಅಲ್ಲೆಲ್ಲ ಪ್ರಿಫರೆನ್ಸ್ ನಮ್ಗೆ ಇಲ್ವೇ ಇಲ್ಲ. ಹೌದು, ನಿಮ್ಗೂ ಏನಾದ್ರು ಎಲ್ಲ ಕಡೆ ಆಗುತ್ತಾ ಕಿರಿಕೋ? TCS ಎಲ್ಲ ಆ ಥರದ್ದು ಏನಾದ್ರು ಪ್ರಾಬ್ಲಮ್ಸ್ ಇದೆಯಾ? ಆ ಥರದಲ್ಲ. ಆ ಥರದ್ದು ಏನಾರು ಇದ್ರೆ ಹೇಳ್ಬಿಡಿ, ಆ ಥರ ನುಗ್ಗು ಬಿಡ್ತೀನಿ. HR ತೆಗ್ದಾಕ್ಬಿಟ್ವಿ ನಾವೆಲ್ಲ. ನೀವೇ ಸೇರ್ಕೊಂಡು HR ತೆಗ್ದಾಕ್ಬಿಟ್ರಾ? HR ನಿಮ್ಮನ್ನ ತೆಗಿಬೇಕು, HR ನೀವು ಕಳಿಸ್ಬಿಟ್ರ ಮನೆಗೆ? ಹೌದಾ? ಸರಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಾರು ಹೇಳಿ? ಸಿದ್ದರಾಮಯ್ಯ. ನಿಮ್ಮ ಹೆಸರು ಸರ್? ರಾಕೇಶ್. ಏನ್ ಹೇಳಿ? ದ ಗ್ರೇಟ್ ಸಿದ್ದರಾಮಯ್ಯ ಅವರು. ಗ್ರೇಟ್ ಸಿದ್ದರಾಮಯ್ಯ. ಯಾಕೆ ಗ್ರೇಟ್ ಅನ್ಸ್ತಾ ಇದೆ? ಯಾಕೆ ಅಂತಂದ್ರೆ ಇನ್ನ ನೆಕ್ಸ್ಟ್ ಎಲೆಕ್ಷನ್ ಬಂದಾದ್ಮೇಲೆ ನೆಕ್ಸ್ಟ್ ಬರ್ತಾರಲ್ಲ, ಅವ್ರ ತಲೆ ಮೇಲೆ ಇರೋ ಸಾಲಗಳು ನೋಡ್ಕೊಂಡ್ಬಿಟ್ಟು ಅವ್ರು ಎಷ್ಟು ಗ್ರೇಟ್ ಅಂತ ಯಾವಾಗ ಇನ್ನೂ ಜಾಸ್ತಿ ಗೊತ್ತಾಗುತ್ತೆ. ಹಂಗೆ ಹೇಳಿ ಸರ್, ನೀವೇನಾದ್ರು ಸಡನ್ ಆಗಿ ಮುಖ್ಯಮಂತ್ರಿ ಆದ್ರೆ ಏನ್ ಮಾಡ್ತೀರಾ? ಬೇಸಿಕ್ ನೆಸೆಸಿಟೀಸ್ ಲೈಕ್ ಮೂಲಭೂತ ಸೌಕರ್ಯಗಳನ್ನ ಕೊಡ್ತೀರಾ? ಹೌದು. ನಿಮ್ಮ ಏರಿಯಾದಲ್ಲಿ ಸ್ಲಮ್ಗಳನ್ನ ನೋಡಿದ್ದೀರಾ ಸರ್? ನೀವು ಚೆನ್ನಾಗಿದ್ದೀರಾ ಬಿಡಿ. ಸ್ಲಮ್ ಇದೆ, ಹೌದು. ಅದೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ ನಿಮಗೆ? ಸೊ ಅವ್ರಿಗೆ ಒಂದು ಕಡೆ ನೆಲೆ ಮಾಡ್ಕೊಂಡು ಕೊಡಬೇಕು. ಇದಿದ್ದು ಸ್ಲಮ್ಸನ್ನೆಲ್ಲ ಸ್ವಲ್ಪ ಡೆವಲಪ್ ಮಾಡಿ ಅವ್ರಿಗೆ ಏನು ಬೇಸಿಕ್ ಫೆಸಿಲಿಟೀಸ್ ಬೇಕೋ ಓನ್ಲಿ ಫಾರ್ ಕನ್ನಡಿಗರ್ಸ್, ನಾಟ್ ಫಾರ್ ಔಟ್ಸೈಡರ್ಸ್. ಎಸ್, ಓನ್ಲಿ ಫಾರ್ ಕನ್ನಡಿಗರ್ಸ್. ಕನ್ನಡದವರಿಗೆ ಮಾತ್ರ ಈ ಸಿಎಂ. ಫಸ್ಟ್ ಪ್ರಿಫರೆನ್ಸ್ ನಮಗೆ, ಬೇರೆಯವರಿಗೆ ಆಮೇಲೆ ನೋಡೋಣ ಏನೋ ಎತ್ತ ಅಂತ. ಸರ್, ಏನ್ ಕ್ಯಾನ್ಸಲ್ ಮಾಡ್ತೀರಾ? ಏನ್ ಪ್ರಾಬ್ಲಮ್ನ ಕ್ಲಿಯರ್ ಮಾಡ್ತೀರಾ? ಆಯ್ತು, ಏನ್ ಕ್ಯಾನ್ಸಲ್ ಮಾಡ್ತೀರಾ? ಫ್ರೀ ಬೀಸ್, ಫ್ರೀ ಯೋಜನೆಗಳು. ಅದರಲ್ಲಿ ಫಸ್ಟ್ ಯಾವ್ದು ಕ್ಯಾನ್ಸಲ್ ಮಾಡ್ತೀರಾ? ಬಸ್ಸು ಪ್ಲಸ್. ಯಾಕ್ರಿ ಬಸ್ಸು ಅಂತಿದ್ದೀರಾ? ಕಾಲೇಜ್ಗೆ ಹೋಗ್ಬೇಕಾದ್ರೆ ಎಷ್ಟು ಕಷ್ಟ ಪಡ್ಕೊಂಡು ಹೋಗ್ತಾ ಇದ್ವಿ, ನಮಗೆ ಗೊತ್ತು ಸರ್. ಹೌದಾ? ಅದನ್ನ ಯಾಕೆ ಪೇ ಮಾಡ್ಕೊಂಡು ಹೋಗ್ತಾ ಇರೋದು ನಾವು? ನಾವ್ ಯಾರು ಕೇಳಿರ್ಲಿಲ್ಲ ಫ್ರೀ ಕೊಡಿ ಅಂತ ಸರ್. ನಾವು ಕಾಸು ಕೊಡ್ಕೊಂಡು. ಶಮಿತಾ ಅವ್ರು ಹೇಳ್ತಿದ್ದಾರೆ ಫ್ರೀ ಕ್ಯಾನ್ಸಲ್. ನೀವೇನ್ ಮಾಡ್ತೀರಾ? ಯಾರು ಹೊಸಬ್ರು CM ಆಗ್ಬೇಕಂತಲ್ಲ, ಇರೋ CM ಆದ್ರೂ ಮಾಡ್ಬೋದು ನಿಯತ್ತಾಗಿದ್ರೆ. ಹೌದು, ಏನು ಮಾಡಕ್ಕಾಗಲ್ಲ ಸರ್. ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಲ್ಲ, ಯಾವ ಪಕ್ಷದಾದ್ರೂ ಯಾವ ಪಕ್ಷ ಬಂದ್ರು ಒಬ್ಬರಿಂದ ಏನು ಚೇಂಜ್ ಮಾಡಕ್ಕಾಗಲ್ಲ. ಜನರು ಚೇಂಜ್ ಆಗಬೇಕು, ಮೇಲ್ಗಡೆ ಅಧಿಕಾರಿಗಳು ಚೇಂಜ್ ಆಗಬೇಕು. ಎಲ್ಲರೂ ಬೆಂಗಳೂರು ನಮ್ದೇ ಅಂತ ಭಾವನೆ ಬರೋ ತನಕ ಈ ಸಮಸ್ಯೆಗಳಿಗೆ ಯಾವಾಗೂ ಪರಿಹಾರ ಸಿಗೋದಿಲ್ಲ.